ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಕ್ರಿಸ್ಪಿ ಆಗಿರುವಂತಹ ಜಾಕ್ ಫ್ರೂಟ್ ಚಿಪ್ಸ್, ಹಲಸಿನಕಾಯಿ ಚಿಪ್ಸ್ ತಂದಿದ್ದೇವೆ ನೋಡಿ. ಇದು ಈಸಿಯಾಗಿ ಮಾಡ್ಕೋಬೋದು. ಎಸಳನ್ನು ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಯಿಲ್ ಕಾಯಕ್ಕಿಟ್ಟು ಬಿಸಿಯಾದ ನಂತರ ನೋಡಿ ಹೀಗೆ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ತುಂಬ ಟೈಮ್ ಹಿಡಿತದೆ ಕ್ರಿಸ್ಪಿಯಾಗಿ ಉರಿಯೋದಕ್ಕೆ. ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡು ಹುರಿಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಬೆಳೆದಿರುವಂಥ ಇದೇ ಆಗಬೇಕು, ಹಲಸಿನಕಾಯಿ ಆಗಬೇಕು. ಮತ್ತು ತಿಕ್ಕೆ ಸೊಳೆ ಇರಬೇಕು, ಅದರದ್ದು ಸೊಳೆ ಅಂತೀವಲ್ಲ ಅದು ತಿಕ್ಕಾಗಿರಬೇಕು. ಜಾಕ್ ಫ್ರೂಟಲ್ಲಿ 2 ಥರ ಇದೆ ಅಲ್ವಾ, ಬರಕೆ ಮತ್ತು ಇನ್ನೊಂದು. ಇದು ಬರಕೆ ಚಕ್ಕೆದು. ಈ ಥರ ಇದು ಕ್ರಿಸ್ಪಿ ಆಗಿದೆ. ಈಗ ನೋಡಿ, ಈ ಥರ ಕ್ರಿಸ್ಪಿ ಆದಾಗೆ ನಾವು ತೆಗೆಯುವಂಥದ್ದು. ತೆಗಿಬೇಕು. ತೆಗೆದ ನಂತರ ಈಗ ಪುನಃ ಸೆಕೆಂಡ್ ಟ್ರಿಪ್ ಹುರ್ಕೊಳ್ತಾ ಇದ್ದೀವಿ. ಬಿಸಿ ಬಿಸಿ ಕಾಫಿ ಟೀಗೆ ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ಟ್ರೈ ಮಾಡಿ, ನಮಗೂ ಹೇಗಿತ್ತು ಅಂತ ಮೆಸೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಈಗ ಆಗಿದೆ, ರೆಡಿಯಾಗಿದೆ. ಟೇಸ್ಟ್ ಮಾಡೋ ಸಮಯ ಬಂದಿದೆ. ಥ್ಯಾಂಕ್ ಯು.